ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ, ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ, ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ಮಾತ್ರ ಮಳೆಯಾಗಿದೆ. ಪ್ರಮುಖವಾಗಿ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಟಾ ಉಡುಪಿ ಜಿಲ್ಲೆಯಲ್ಲಿ 8 ಸೆಂಟಿಮೀಟರ್, ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿಯಲ್ಲಿದೆ. ಅರಬ್ಬಿ ಸಮುದ್ರದ ಆಗ್ನೇಯ ಭಾಗದಲ್ಲಿ ಲಕ್ಷದ್ವೀಪ, ಕೇರಳ ಹಾಗೂ ಕರ್ನಾಟಕದ ಕರಾವಳಿಯ ತೀರದಲ್ಲಿ ಸರ್ಕ್ಯುಲೇಷನ್ನು 5.8 ಕಿಲೋಮೀಟರ್ ಎತ್ತರದವರೆಗೆ ಇರುವುದರ ಹಿನ್ನೆಲೆಯಲ್ಲಿ ಅಕ್ಟೋಬರ್ 18ರಂದು ಈ ಭಾಗದಲ್ಲಿ ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 17ರಿಂದ ಅಕ್ಟೋಬರ್ 23ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 17ರಿಂದ ಅಕ್ಟೋಬರ್ 23ರವರೆಗೆ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಅಕ್ಟೋಬರ್ 17ರಂದು ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 17ರಿಂದ ಅಕ್ಟೋಬರ್ 23ರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಜಿಲ್ಲೆ ಬೆಳಗಾವಿ ಜಿಲ್ಲೆ, ವಿಜಯಪುರ ಜಿಲ್ಲೆ ಬೇರೆ ಬೇರೆ ಅವ, ಬೇರೆ ಇಲ್ಲ, ಎಲ್ಲ ಒಂದೇ ಅದ. ಒಂದೇ ಇದ್ದು ನಮ್ಮ ಜಿಲ್ಲೆ ಗ್ಯಾಪ್ ಕೊಡೋಂಗಿಲ್ಲ ಅಂತೇಳಿ ನಾವು ನಮ್ಮ ಉಸ್ತುವಾರಿ ಮಂತ್ರಿಯಾದ ಖರ್ಗೆ ಸಾಬ್ರಿಗೆ ಒತ್ತಾಡಾಗ್ತೀವಿ. ಈಗ ನೋಡ್ರಿ, ತಮ್ಮ ಜಗಳದಾಗ ರೈತರಿಗೆ ಯಾಕೆ ಮೋಸ ಮಾಡಾಕತ್ತಾರೆ ಇವರು? ಬೇಕಲ್ಲ, ಒಂದು ಉದಾಹರಣೆ ಬೇಕಲ್ಲ. ನಾವು ನಾಳೆ 23ನೇ ತಾರೀಕಿಗೆ ಸೇರ್ಕಂತ ನಮಗೆ 3,400 ರೂಪಾಯಿ ಬೆಂಬಲ ಬೆಲೆ ನಮಗೆ ನಿಗದಿ ಮಾಡಬೇಕು. ನಿಮ್ಗೆ FR ಇಟ್ಕೋರಿ, ನಿಮ್ಗೆ ರಿಕವರಿ ಇಟ್ಕೋರಿ, ನಿಮ್ಗೆ ಕಿಲೋಮೀಟ್ರ್ ಇಟ್ಕೋರಿ. ಅಲ್ಲಿಂದ ನಾವು ನಮ್ಮ ಇನ್ಶೂರಿಗೆ ಮನವಿ ಮಾಡೋದೇನಂತಂದ್ರೆ, ನಾಳೆ ನಮ್ಮ ಚೋಡಾಪುರ ಹೆದ್ದಾರಿದಲ್ಲೇ ನಮ್ಮ ರೇಟ್ ಫಿಕ್ಸ್ ಆಗುತ್ತೆ ಅಂತೇಳಿ ನಾವು ಈಗಾಗಲೇ ಮನವಿ ಪತ್ರ ಕೊಡ್ತೀವಿ. ಈಗ ನಿಮ್ಗೆ ಗೋಷ್ಠಿ ಮಾಡಿದ್ದೀವಿ, ಹೆದ್ದಾರಿ ಬಂದ್ ಮಾಡ್ತೀವಿ ಸರ್. ಹಾಂ, ಟೈಮ್ 10 ಗಂಟೆ, 11 ಗಂಟೆ ಚಲೋ. ಸುಮಾರು ಒಂದು 5,000 ಜನ ಸೇರಿಸ್ಬೇಕು ಲೆಕ್ಕದ ಸರ್. ಕಬ್ಬಿನ ಸರ್ ನೋಡ್ರಿ, ನಮ್ಮ ಕಬ್ಬಿಂದು ಕನಿಷ್ಠ ನಮಗೆ ಏನೂ ಇಲ್ಲ ಅಂತಂದ್ರೆ ಅವ್ರು FRP ಎಲ್ಲ ಕಟ್ ಮಾಡಿ, ರಿಕವರಿ ಕಟ್ ಮಾಡಿ, ಎಲ್ಲ ಇದನ್ನು ಕಿಲೋಮೀಟ್ರ್ ವೈಸ್ ಕಟ್ ಮಾಡಿ ಕನಿಷ್ಠ ನಮಗೆ 3,400 ರೂಪಾಯಿ ನಮ್ಗೆ ನಿಗದಿ ಆಗ್ಬೇಕು. ಯಾಕಂತಂದ್ರೆ ಬೆಳಗಾವಿ ನಮಗೆ ಅವ್ರಿಗೆ FDS ನೋಡಿದ್ರೆ ಯಾವಾಗ 400-500 ರೂಪಾಯಿ ರೇಟ್ FDS ಅದನ್ನೇ ಸರ್. ಒಂದೇ ಮಾತಾಡ್ತಾರೆ ಸರ್ ಅವರೆಲ್ಲರೂ, ಒಂದೇ ಮಾತಾಡ್ತಾರೆ. ಚಿಂಚೋಳ ಹೈಯೆಸ್ಟ್ ಏನಿಲ್ಲ ಸರ್. ಈ ವರ್ಷ ಏನು ಮಾಡ್ಕೊಂಡು ಗೊತ್ತಾಗಲ್ಲ ಸರ್. ಅಲ್ಲ, ಒಂದು ರೇಟ್ ಫಿಕ್ಸೇ ಇಲ್ಲ ಸರ್. ಒಂದೇ ಡಿಸಿಷನ್ ಸರ್. ಈಗ ಅಂದಾಜು ಅವ್ರು ಹೋದ ಸಲ 2,700 ರೂಪಾಯಿ ಕೊಟ್ಟಾರ್ರಿ. ಆದ್ರೆ ಈ ವರ್ಷ ಏನು ಮಾಡ್ತಾರೋ, ಯಾಕಂತಂದ್ರೆ ಕಾರ್ಖಾನೆ ಚಾಲು ಆಗೋ ಟೈಮ್ದಾಗೆ ಇವರು ಡಿಸಿಷನ್ ತೊಗೊಳೋದು ಬರ್ತಾರೆ ಜಿಲ್ಲಾ ಆಡಳಿತ. ಯಾಕಂದ್ರೆ ಮುನ್ಸೂಚನೆ ತೊಗೊಂಡಿದ್ರಂತಂದ್ರೆ ರೈತರು ಕಬ್ಬು ಕಟ್ಕೊಂಡು ಬರ್ತಾರೆ. ಯಾಕಂದ್ರೆ ಈಗ ಜಿಲ್ಲೆ ಚಾಲು ಆಯ್ತು ಅಂದ್ರೆ, ಒಂದು ಚಾಲು ಆಯ್ತು ಅಂದ್ರೆ